ಹಾಯ್ ಫ್ರೆಂಡ್ಸ್, ಬನ್ನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬೆಳಗ್ಗಿಂದ ಟಿಫಿನ್ ಏನಂತೇಳಿ ನಾನು ಚುರುಮುರು ಸುಸ್ಲಾ ಮಾಡ್ಬೇಕಂತ ಹೇಳಿ ಚುರುಮುರು ಸುಸ್ಲಾ ಮಾಡ್ಲಾಗತ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ ಚಾಲು ಮಾಡೋಣ. ಚುರುಮುರು ಸುಸ್ಲಾ ಮಾಡೋದು. ನಾನು ಚುರುಮುರು ಸುಸ್ಲಾ ನಮಗೆ ಮಾಡಿಕೊಂಡ್ರು ನಮ್ಮ ಮನೆಯವ್ರಿಗೆ ಮತ್ತು ಸ್ವಲ್ಪ ಉಪ್ಪಿಟ್ಟು ಮಾಡಲೇಬೇಕು. ನಾನು ಫಸ್ಟಿಗೆ ನಮ್ಮ ಹುಡುಗಿ ಕಾಲೇಜ್ಗೆ ಹೋಗ್ತದೆ ಅಂಥೇಳಿ ಫಸ್ಟ್ ನಾನು ಚುರುಮುರು ಸುಸ್ಲಾ ಮಾಡಿ ಆಕೆಗೆ ಡಬ್ಬಿ ಕಟ್ಟಿದ ನಂತರ ನಾನು ಮತ್ತು ಉಪ್ಪಿಟ್ಟು ಮಾಡೋಕೆ ರೆಡಿ ಮಾಡ್ತೀನಿ. ನೋಡಿ ಈಗ ನಮ್ಮ ಹುಡುಗರಿಗೆ ಎಷ್ಟು ನಮಗಿಟ್ಟು ಅಂಥೇಳಿ ಇಟ್ಟು ಚುರುಮುರು ಸುಸ್ಲಾ ಮಾಡತ್ತೀನಿ. ಹುಡುಗರು ಉಪ್ಪಿಟ್ಟು ಅಂದರೆ ಒಲ್ಲ ಅಂತಾರೆ. ಈಗ ನಾನು ಇಲ್ಲವ್ವ, ನಿಮ್ಮ ಪಪ್ಪಾಗೊಂದು ನಮಗೊಂದು ಬೇಡ ಉಪ್ಪಿಟ್ಟು ಮಾಡೋಣ ಅಂತಂದ್ರೆ ಅವರು ಇಲ್ಲಮ್ಮ ನಮಗೆ ಉಪ್ಪಿಟ್ಟು ಹೋಗಂಗಿಲ್ಲ, ಚುರುಮುರು ಸುಸ್ಲಾ ಮಾಡತ್ತಾನ ಮಾಡೀನಿ. ನೋಡಿ ಈಗಷ್ಟು ಕಡಲೆಕಾಳು ಅಂತಾರೆ, ಪುಟಾಣಿನೂ ಅಂತಾರೆ. ನಮ್ಮ ಕಡೆ ಪುಟಾಣಿನೇ ಜಾಸ್ತಿ ಅನ್ನೋದು. ನಾವು ಮಿಕ್ಸರ್ಗೆ ಹಾಕ್ಕೋತೀನಿ ರೀ. ನಾನು ಸ್ವಲ್ಪ ಸಣ್ಣಗೆ ಪೌಡ್ರ್ ಆದ ನಂತರ ಚುರುಮುರು ಸುಸ್ಲಾಕ್ಕೆ ಹಾಕ್ಲಿಕ್ಕೆ ಬರುತ್ತೆ ಅಂಥೇಳಿ ನೋಡಿ ನಾನು ಇಷ್ಟು ಹಾಕ್ಕೊಂಡೀನಿ. ಇನ್ನೂ ಸಣ್ಣ ಆಗಿದ್ಲ ಮತ್ತು ಹಾಕ್ಕೋಬೇಕಂತೇಳಿ ಹಾಕ್ಕೋಗತ್ತೀನಿ ರೀ. ಆಲ್ರೆಡಿ ನಾನು ಅಡ್ವಾನ್ಸ್ ಪೌಡ್ರ್ ಮಾಡಿ ಇಟ್ಟಿರ್ತೀನಿ ರೀ, ಇದ್ದಿದ್ದಿಲ್ಲ. ಈಗ ಮಿಕ್ಸರ್ಗೆ ಹಾಕ್ಕೊಳ್ಳೋದಾಯ್ತು. ಬನ್ನಿ ನೋಡೋಣ. ಸಣ್ಣ ಆಗಿರ್ತೈತೆ ನಾಗಳೇ ಹಾಕಿದ್ದ ದಸಿಂದ. ಈಗ ಬರೀ ಸುಸ್ಲಾ ಪಾಣಿ ಹೊಡ್ಯೋಕೆ ಬುಟ್ಟಿ ಇಟ್ಕೊಂಡಿನಿ ನಾನು. ಈಗ ಇಟ್ಟು ಡಬ್ಬಿಂದ ಎಣ್ಣೆ ಮಿಳ್ಳಿಗೆ ಹಾಕ್ಕೋತೀನಿ. ಸ್ವಲ್ಪ ಮಿಳ್ಳಿಗೆ ಹಾಕ್ಕೊಂಡು ಬನ್ನಿ ಒಗ್ಗರಣೆ ಹಾಕೋಣತ್ತ. ದಿನ ಏನಪ್ಪ ಬೆಳಗಿನ ಜಾವ ಏನು ಮಾಡಬೇಕು ಏನು ಬಿಡಬೇಕು ಅನ್ನಂಗಾಗತ್ತೆ. ತಲೆಯಾಗ ಏನಾರು ಒಂದು ಪಟ್ನೆ ಓಡ್ತಂದಾಗ ಅದನ್ನು ಮಾಡಿಬಿಡೋದ್ರಿ. ಟೈಮ್ ಒಂದಾಗಿರ್ತೈತಿ. ನಾನು ಅದಕ್ಕೆ ಚುರುಮುರು ಸುಸ್ಲಾ ಮಾಡಿದ್ರೆ ಐತಿ ಇವತ್ತು ಅಂತೇಳಿ ಸುಸ್ಲಾ ಮಾಡತ್ತೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಂಡೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿ. ಬನ್ನಿ ಇದು ಒಗ್ಗರಣೆ ಹಾಕೋಣತ್ತ. ಸ್ವಲ್ಪ ನಾನು ಕರಿಬೇವು ಹಾಕ್ಕೋತೀನಿ. ಕರಿಬೇವು ಹಾಕ್ಕೊಂಡಿದ್ದ ನಂತರ ಮೆಣಸಿನ್ಕಾಯಿ, ಕೊತ್ತಂಬರಿ, ಇಟ್ಟು ಉಳ್ಳಾಗಡ್ಡಿ ಹಾಕ್ಕೋತೀನಿ. ನಾನು ಜೀರಿಗೆ, ಸಾಸಿವೆ, ಕರಿಬೇವು ಹಾಕ್ಕೊಂಡ ನಂತರ ಸ್ವಲ್ಪ ಉಳ್ಳಾಗಡ್ಡಿ, ಟಮಾಟಿ ಹಾಕ್ಕೊಂಡೀನಿ. ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಎಲ್ಲ ಹಾಕಿ ನಾನು ಚುರುಮುರು ಸುಸ್ಲಾಕ್ಕೆ ನಾನು ಸ್ವಲ್ಪ ಮ್ಯಾಲೆ ಹಸಿ ಕರಿಬೇವು ಇಟ್ಕೊಟ್ಟೀನಿ. ಅದಿಟ್ಟು ಒಗ್ಗರಣೆಗೂ ಇಟ್ಟು ಇರಲಿ ಅಂಥೇಳಿ ಒಗ್ಗರಣೆ ಹಾಕಿಟ್ಟೀನಿ. ನೋಡಿ ಇದು ಚೆಂದಾಗಿ ಫ್ರೈ ಮಾಡೋಣ. ಎಲ್ಲ ಜೀರಿಗೆ, ಸಾಸಿವೆ, ಕೊತ್ತಂಬರಿ, ಕರಿಬೇವು, ಶೇಂಗಾ ಕಾಳು, ಮೆಣಸಿನ್ಕಾಯಿ, ಟಮಾಟಿ, ಉಳ್ಳಾಗಡ್ಡಿ ಎಲ್ಲ ಹಾಕಿದ ನಂತರ ನೋಡಿ ನಾನು ಉಪ್ಪೆಷ್ಟು ಹಾಕ್ತೀನಿ, ಎಷ್ಟು ಬೇಕಷ್ಟು ಉಪ್ಪು ಹಾಕ್ತೀನಿ. ಮತ್ತು ನೆಕ್ಸ್ಟ್ ರುಚಿ ನೋಡಿ ಹಾಕ್ಬೋದು. ಸ್ವಲ್ಪ ಅರಿಶಿನ ಹಾಕ್ತೀನಿ. ನೋಡಿ ಎಲ್ಲ ಚೆಂದಾಗಿ ಮುಗಿದೈತೆ ಇದು. ನೋಡ್ರಿ, ಯಾರು ಲೈಕ್ ಸಬ್ಸ್ಕ್ರೈಬ್ ಮಾಡ್ಲಾರ್ದವರು ಲೈಕ್ ಸಬ್ಸ್ಕ್ರೈಬ್ ಕೊಡ್ರಿ, ಕಮೆಂಟ್ ಮಾಡಿ. ಲೈಕ್ ಮಾಡ್ಲಾರ್ದವ್ರು ಲೈಕ್ ಮಾಡಿರಿ. ನೋಡಿ ಇಷ್ಟು ನಾನು ಇದು ಉದುರು ಮಾಡ್ಕೊಂಡೀನಿ ರೀ ಚುರುಮುರು ಸುಸ್ಲಾದು. ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಕೋತೀನಿ. ಪುಟಾಣಿ ಹಿಟ್ಟು ಜಾಸ್ತಿ ಇದ್ರೆ ಭಾಳ ಉದುರಂಗಂತೇಳಿ ನೋಡಿರಿ ಎಷ್ಟು ಕಟ್ಟಬೇಕು ಅಷ್ಟು ಹಾಕೀನಿ. ನೋಡಿ ಈ ಥರ ಉದುರು ಮಾಡ್ಕೋಬೇಕ್ರಿ, ಗಂಟನಾಗಿರ್ತೈತಿ. ನಾನೀಗ ಏನು ಒಗ್ಗರಣೆನ ಹಾಕಿನ ಅದನ್ನು ಕುದಿಲಾಕತ್ತೈತಿ. ಈಗ ನೋಡಿರಿ ಎಷ್ಟು ಕರೆಕ್ಟಾಗಿ ಉದುರಾಯ್ತು. ಇದು ಅದೇ ಕುದಿದ್ರಾಗ ಒಗ್ಗರಣೆ ಹಾಕಿದ್ರಾಗೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡೋಣತ್ತ. ನನ್ನ ಸಣ್ಣ ಮಗಳು ಸ್ವಲ್ಪ ಖಾರ ಆದ್ರೆ ತಿನ್ನಲ್ಲ ಅಂಥೇಳಿ ಆಕೆಗೆ ಒಂದು ಸ್ವಲ್ಪ ತೆಗೆದು ಕಡೆ ಹಾಕಿಟ್ಟಿನಿ ರೀ. ಹಂಗೆ ಒಣದೂ ತಿಂತಾಳಮ್ಮಮ್ಮ.
ನೋಡಿ ಇದು ಚೆಂದಾಗಿ ಫ್ರೈ ಆಗೈತಿ. ಎಲ್ಲ ತಿರ್ಕೊಂಡು ಮಿಕ್ಸ್ ಮಾಡಿ. ಪುಟಾಣಿ ಹಿಟ್ಟು ಹಾಕ್ಲಿಲ್ಲ ಅಂದ್ರೆ ಸ್ವಲ್ಪ ಎಣ್ಣೆ ಆಗುತ್ತೆ, ಕಲರ್ ಸುಸ್ಲ. ಪುಟಾಣಿ ಹಿಟ್ಟು ಹಾಕೊಂಡೇವಂದ್ರೆ ಉದುರ ಆಗತ್ತೆ ರೀ, ಎಣ್ಣೆ ಕಲರ್ ಕಾಣೋದು ಕಡಿಮೆ. ನೋಡಿ ಸುಸ್ಲ ರೆಡಿ ಐತೆ ನೋಡ್ರಿ. ಟೇಸ್ಟ್ ನೋಡಿ ಹೇಳ್ರಿ. ನೀವು ಮಾಡಿ ತಿಂದು ನೋಡಿ ಹೆಂಗಾಗ್ಯದ ಹೇಳ್ರಿ. ನೋಡ್ರಿ ಸುಸ್ಲ ರೆಡಿ ಆಗೈತಿ. ನೋಡಿ ಸುಸ್ಲ ರೆಡಿ ಆಗೈತಿ, ನೀವು ಮಾಡಿ ತಿಂದು ನೋಡ್ರಿ. ನೆಕ್ಸ್ಟ್ ನಾನು ಮಧ್ಯಾಹ್ನದಿಂದ ಏನು ಮಾಡ್ಬೇಕಂತೇಳಿ ಚೌಳಿಕಾಯಿ ಕಡ್ದು ಇಟ್ಕೊಂಡಿದ್ದೇನೆ ರೀ. ತರಕಾರಿ ಇಟ್ಕೊಂಡಿದ್ದೆ, ಚೌಳಿಕಾಯಿ ಪಲ್ಯ ಮಾಡ್ಬೇಕಂತೇಳಿ. ಬರ್ರಿ ಚೌಳಿಕಾಯಿ ಪಲ್ಯ ಪಾಣೆ ಹೊಡ್ಕೊಳ್ಳೋಣತ್ತ. ಪಾಣೆ ಹೊಡ್ಯೋಕ್ಕಿಂತ ಮುಂಚೆ ಸ್ವಲ್ಪ ಹುರಿಬೇಕ್ರಿ. ಅವೆಲ್ಲ ಚೆಂದಾಗಿ ಎಣ್ಣೆ ಹುರ್ಕೊಂಡು ಮಾಡಬೇಕು. ನಮ್ಮದು ಗ್ಯಾಸ್ ಸಣ್ಣ ಇಡಕ್ಕೆ ಹೋದ್ರೇ ಆಫ್ ಆಗಿಬಿಡ್ತವೆ ರೀ. ನೋಡಿ ನಾನೇನು ಚೌಳಿಕಾಯಿ ಹಾಕ್ಕೊಂಡಿನಲ್ಲ, ಇದು ಎಣ್ಣೆ ಹಾಕಿ ಚೆಂದಾಗಿ ಹುರ್ಕೋತೀನಿ. ಚೌಳಿಕಾಯಿ ಪಲ್ಯ ಯಾರು ಇಷ್ಟಪಡ್ತೀರಿ ಯಾರು ಇಷ್ಟಪಡಲ್ಲ ಅನ್ನೋದು ಕಮೆಂಟ್ ಮಾಡಿ. ನಾನಂತೂ ತುಂಬ ಇಷ್ಟಪಡ್ತೀನಿ ನಾನು ಚೌಳಿಕಾಯಿ ಪಲ್ಯ. ನೀವು ಯಾರು ಇಷ್ಟಪಡೋರು ಇಷ್ಟಪಡಲಾರ್ದವ್ರು ಕಮೆಂಟ್ ಮಾಡಿ. ನಾವು ಉತ್ತರ ಕರ್ನಾಟಕದ ಜನ ರೀ. ಬದ್ನಿಕಾಯಿ ಅಡ್ಗಾಯಿ, ಚೌಳಿಕಾಯಿ ಪಲ್ಯ, ಬೆಂಡೆಕಾಯಿ ಫ್ರೈ, ಕಾಳು ಪಲ್ಯ ಜಾಸ್ತಿ ನಮ್ಮ ಕಡೆನೂ. ಯಾರು ಮಾಡೋರು ಮಾಡಲಾರ್ದವ್ರು ಕಮೆಂಟ್ ಮಾಡಿ. ನೋಡ್ರಿ ಎಲ್ಲ ಚೌಳಿಕಾಯಿ ಚೆಂದಾಗಿ ಹುರಿದಾವ. ನಮ್ಮ ಮನ್ಯಾಗ ಇವತ್ತು ನಾನು ಊಟಕ್ಕೆ ಬರಗಲ್ಲ, ಹೊರಗಡೆ ಇದ್ದೀನಿ. ನೀವೇನು ಬೇಕಷ್ಟ ನಿಮಗೆ ಇಷ್ಟ ಇದ್ದಿದ್ದ ಮಾಡ್ಕೊಂಡು ಉಣ್ರಿ ಅಂದರು. ನಾನು ಚೌಳಿಕಾಯಿ ಪಲ್ಯ ಮಾಡೋದಂತೇಳಿ ಚೌಳಿಕಾಯಿ ಪಲ್ಯ ಮಾಡತ್ತೀನಿ. ರೊಟ್ಟಿ ಮಾಡ್ಕೊಂಡ್ರಿ ಅಂತೇಳಿ ಚೌಳಿಕಾಯಿ ಪಲ್ಯದಾಗ ರೊಟ್ಟಿನೇ ಪಾಡಂತೇಳಿ ನಾನು ರೊಟ್ಟಿ ಮಾಡೋದ್ರತೈತೆ ಇದು ಮಾಡೀನಿ ರೀ. ನೋಡಿರಿ ಹಸಿ ಹೋಗೋ ತನಕ ಹುರಿಬೇಕ್ರಿ ಇವು. ನೋಡಿರಿ ಹಸಿರು ಇದ್ದಿದ್ದು ಚೌಳಿಕಾಯಿ ಎಲ್ಲ ಫ್ರೈ ಆಗನ ಹೆಂಗೆ ಕಂದು ಬಣ್ಣಕ್ಕೆ ಬರ್ತದೆ ನೋಡಿರಿ, ಆ ಥರ ಹುರ್ಕೋಬೇಕು. ನೋಡಿರಿ ಹೆಂಗೆ ಕಪ್ಪಾಗ್ಯಾವು. ಇವೆಲ್ಲ ಕಂದು ಬಣ್ಣ ಬಂದ ನಂತರ ಹುರಿದಿದ್ದು ಒಂದು ತಾಟಿಗೆ ಹಾಕ್ಕೊತೀನಿ ನಾನು. ನೋಡಿ ಅದೇ ಒಂದು ತಾಟಿಗೆ ಹಾಕ್ಕೊಂಡಿದ್ದ ನಂತರ ಅದೇ ಬಾಂಡ್ಯದೊಳಗೆ ನಾನು ಪಲ್ಯ ಪಾಣೆ ಹೊಡೆದ್ರತೇಳಿ ಹಾಕೊಳ್ಕೊತೀನಿ. ನೋಡಿ ಸ್ವಲ್ಪ ಎಣ್ಣೆ ಅದ್ರಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ನನ್ನ ಮಗಳು ಸುಸ್ಲ ಹಾಕೊಂಡು ತಿಂದು ತಂದು ಕೊಡತ್ತಾಳ ಆ ಕಡೆ ಹಂಗೆ ರೀ. ನಾನಿಷ್ಟು ಜೀರಿಗೆ ಸಾಸಿವೆ ಹಾಕ್ಕೋತೇನೆ ರೀ ಈಗ. ನೋಡಿ ಜೀರಿಗೆ ಸಾಸಿವೆ, ಒಂದಿಷ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡೀನಿ ನೋಡ್ರಿ ಇಲ್ಲಿ. ನಾನು ಎಣ್ಣೆ ಹಾಕಿ ಹುರ್ಕೊಂಡೀನಿ ಅಂತೇಳಿ ಎಣ್ಣೆ ಜಾಸ್ತಿ ಹಾಕ್ಕೊಂಡಿಲ್ಲ ರೀ, ಸ್ವಲ್ಪ ಹಾಕ್ಕೊಂಡೀನಿ. ನೆಕ್ಸ್ಟ್ ಒಂದಿಷ್ಟು ಕರಿಬೇವು ಹಾಕ್ತೀನಿ ರೀ. ನೋಡಿ ಒಂದಿಟ್ಟು ಕರಿಬೇವು ಹಾಕ್ಕೊಂಡೀನಿ. ನಾನು ಹೆಚ್ಚು ಹಸಿ ಖಾರ ಮಾಡ್ಕೊಂಡೀನಿ ರೀ, ಸ್ವಲ್ಪ ಅದ್ರಾಗೆ ಹಾಕೀನಿ ಕರಿಬೇವು ಕೊತ್ತಂಬರಿ. ಈಗ ಇಷ್ಟು ಕೊತ್ತಂಬರಿ ಕರಿಬೇವು ಹಾಕಿದ ನಂತರ ಮೆಣಸಿಗೆ ಹಾಕೋತೀನಿ. ಮೆಣಸಿಕಾಯಿ ಎಲ್ಲ ಫ್ರೈ ಮಾಡಿದ್ದು. ನೆಕ್ಸ್ಟ್ ಟಮಾಟಿ ಹಾಕೋತೀನಿ. ಇಷ್ಟು ಟಮಾಟಿ ಹಾಕೋತೀನಿ ನೋಡ್ರಿ. ಹಳ್ಳಿಯಾಗಾದ್ರೆ ಮುಂಜಾನೆ ಏನು ಮಾಡೋದು ನೋಡ್ರಿ, ನಾನು ಹಸಿ ಖಾರ ಹಾಕೋತೀನಿ ಈಗ. ಹಳ್ಳಿಯಾಗಾದ್ರೆ ಪಟ ಪಟ ಮುಂಜಾನೆ ಏನೋ ರೊಟ್ಟಿ ಒಣಗಿ ಮಾಡಿಕೊಂಡು ಕೆಲಸ ಆಯ್ತಪ್ಪ ಅಂಥೇಳಿ ಬಟ್ಟೆ ಇದು ಬಾಂಡೆ ಇದ್ದಿದ್ರೆ ಮಾಡ್ಕೊಂಡು ಕುಂತು ಬಿಡ್ತಾರೆ. ಸಿಟ್ಯಾಗ ನೋಡ್ರಿ 3 ಹೊತ್ತು ಮಾಡೋದೇ ಕೆಲಸನೇ. ಈ ಕಟ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ,
ಮಧ್ಯದಲ್ಲಿ ಬಟ್ಟೆ ಬಾಂಡೆ ಎಲ್ಲ ಕೆಲಸ ಆಯ್ತು. ಮಕ್ಕಳು ಮರಿ ಊಟ ಮಾಡ್ಸೋದು, ಸಣ್ಣ ಹುಡುಗರು ಇದ್ರು ಅಂತೂ ಕೆಲಸನೇ ಮುಂದಕ್ಕೆ ಹೋಗಲ್ರಿ. ನಾನೇನು ಇವು ಚೌಳಿಕೆ ಹುರಿದು ಇಟ್ಕೊಂಡಿದ್ನಲ್ರಿ, ನೋಡಿ ಚೌಳಿಕೆ ಹಾಕೋತೀನಿ ನಾನು. ಇದು ಚೌಳಿಕೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ತೇನೆ ರೀ. ನಾನು ಮೊದಲು ಹಸಿ ಖಾರದಾಗೂ ಸ್ವಲ್ಪ ಹಾಕ್ಕೊಂಡೇನಿ ರೀ, ಈಗ ನೋಡಿ ಹಾಕೋತೀನಿ. ಈಗ ಸ್ವಲ್ಪ ಅರಿಶಿನ ಹಾಕ್ತೀನಿ. ನಮ್ಗಿಂತ ಜಾಸ್ತಿ ಕೆಲವೊಬ್ರು ಎಷ್ಟಿಷ್ಟು ಚಂದ ಮಾಡ್ತಾರೆ ರೀ. ನಮ್ಗೆ ತಿಳಿದಟ್ಟು ಮಾಡತ್ತೇವಿ. ನಾನು ಸ್ವಲ್ಪ ಒಣ ಖಾರ ಇಟ್ಟು ಹಾಕೋತೀನಿ ರೀ. ನಾವು ತಿಳಿದಟ್ಟು ನೋಡಿ ಮಾಡ್ಬೋದುಪ್ಪ, ಎಲ್ಲರೂ ಮಾಡ್ತಾರೆ ಅಂಥೇಳಿ ಮಾಡತ್ತೇವಿ ನೋಡಿರಿ. ನನ್ನ ಅಕ್ಕ ತಂಗಿದರೆ, ಅಣ್ಣ ತಮ್ಮದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಚೌಳಿಕೆ ಪಲ್ಯ ರೆಡಿ ಐತೆ ನೋಡಿರಿ. ಇದೇ ಥರನೂ ಊಟ ಮಾಡ್ಬೋದು ರೀ, ರೊಟ್ಟಿ ಒಳಗೆ ನಡಿತೈತಿ. ನಾನು ಸ್ವಲ್ಪ ನೀರು ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ನೀರು ಹಾಕೋತೀನಿ ರೀ. ನಾನು ಇಷ್ಟಾದ್ರೂ ನಡಿತೈತಿ. ನಾನು ಸ್ವಲ್ಪ ಶೇಂಗಾ ಪುಡಿ ಹಾಕಿದ ನಂತರ ಉದುರು ಆಗ್ತದೆ ಭಾಳ ಅಂಥೇಳಿ ನಾನು ಸ್ವಲ್ಪ ನೋಡಿ ನೀರು ಹಾಕೋತೀನಿ ರೀ. 1 ಕಪ್ನಟ್ಟು ನೀರು ಹಾಕ್ಕೊಂಡೀನಿ. 1 ಕಪ್ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸಿ, ಸ್ವಲ್ಪ ಕುದ್ದದಾದ ನಂತರ ಶೇಂಗಾ ಪುಡಿ ಹಾಕ್ತೀನಿ ರೀ ನಾನು. ನೋಡಿ ಚೌಳಿಕಾಯಿ ಪಲ್ಯ ರೆಡಿ ಆಗೈತಿ. ಈಗ ನೋಡಿರಿ, ನಾನು ಟೇಸ್ಟ್ ಆಗೋದಿಲ್ಲ ಅಂತ ನೋಡಿ ಸ್ವಲ್ಪ ಮತ್ತು ಶೇಂಗಾ ಪುಡಿ ಹಾಕೋಬೇಕಂಥೇಳಿ ಶೇಂಗಾ ಪುಡಿ ಡಬ್ಬ ತೊಗೊಳಕತ್ತೀನಿ. ನೋಡಿ ಚೌಳಿಕಾಯಿ ಪಲ್ಯ ರೆಡಿ. ಕುದಿಸ್ದಟ್ಟು ಪಲ್ಯ ಅಳಸಂಗಿಲ್ಲ ರೀ ಚಂದ. ನಾನು ಎಷ್ಟು ಬೇಕಂತ 1-2 ಚಮಚಿ ಆದಷ್ಟು ಶೇಂಗಾ ಪುಡಿ ಹಾಕ್ಕೊಂಡೇನಿ ರೀ. 2 ಚಮಚಿ ಅಂದ್ರೆ ಒಂದು ಉಪ್ಪಿಡ್ತಿನ ಚಮಚಲೇ 2 ಚಮಚಿ 3 ಚಮಚಿ ಹಾಕೋಬೋದು ರೀ. ಪಲ್ಯ ಎಷ್ಟದ ಅಷ್ಟು ನೋಡಿ ಹಾಕೋಬೋದು. ನೋಡಿ ನಾನು ಇಷ್ಟು ಹಾಕ್ಕೊಂಡು ತಿರುವಲ್ಕತ್ತೀನಿ. ಅಂದ್ರೆ ನಾನು ನೀರು ಹಾಕಿನಲ್ರಿ, ಅದಕ್ಕೆ ಮ್ಯಾಚ್ ಆಗಟ್ಟು ಭಾಳ ಅಳಸನ ಆಗಬಾರ್ದು, ಗಟ್ಟಿನೂ ಆಗಬಾರ್ದು ಅಂಥೇಳಿ ಇಷ್ಟು ಹಾಕ್ಕೊಂಡೀನಿ ನೋಡಿರಿ. ನೋಡಿರಿ ಚೌಳಿಕಾಯಿ ಪಲ್ಯ ರೆಡಿ ಆಗೈತಿ. ಸ್ವಲ್ಪ ಮುಚ್ಚಿ ಕುದಿಲಾಕ ಬಿಡನ್ರತ್ತ. ರೆಡಿ ಐತೆ ನೋಡಿರಿ ಚೌಳಿಕಾಯಿ ಪಲ್ಯ. ನಾನು ನೆಕ್ಸ್ಟ್ ರೆಡಿ ಮಾಡಿ ಇಟ್ಟಿದ್ದೀನಿ ರೀ. ರೊಟ್ಟಿ ಮಾಡೋರತ್ತೈತೆ ಹಾಗೆ ಪಲ್ಯ ಮಾಡ್ಕೊತ ಇದನ್ನ ರೆಡಿ ಮಾಡಿದ್ದೀನಿ ರೀ. ಒಂದು 5-6 ರೊಟ್ಟಿ ನನ್ನ ಮಕ್ಕಳಿಗೆ ಅಂತೇಳಿ ನನಗಂತೇಳಿ ಅಷ್ಟೇ ಮಾಡಿಬಿಟ್ಟಿದ್ದೇನೆ ರೀ. ಮನೆಯವರು ಊಟಕ್ಕೆ ಬಂದಿದ್ದಿಲ್ಲ ಮಧ್ಯಾಹ್ನ. ನೋಡಿಷ್ಟು ಗುಂಡು ರೊಟ್ಟಿ ಮಾಡ್ತೀನಿ. ಭಾಳ ಜಾಸ್ತಿ ಏನು ನಾನು ತೆಳ್ಳಗೆ ಮಾಡ್ಲಿಕ್ಕೆ ಹೋಗಲ್ಲ ರೀ ರೊಟ್ಟಿ. ಏನು ಎಕ್ಸ್ಟ್ರಾ ಮಾಡಿ ಇಡಂಗಿತ್ತಂದ್ರೆ ತೆಳ್ಳಗೆ ಮಾಡಿರ್ತೀನಿ. ಇಲ್ಲಾಂದ್ರೆ ಸ್ವಲ್ಪ ದಿಪ್ಪಗೆ ಮಾಡಿ ಹೊಟ್ಟೆ ಬಿಸಿ ಮಾಡಿದ್ರೆ ಬ್ಯಾಸಿದನ ನೋಡ್ರಿ, ಮೈಯ ನೀರು ಹರಿತಾವೆ, ಕಪಾಳೆಲ್ಲ ನೀರು ಹರಿಲಕತ್ತವ್ರಿ ನಮಗೆ ರೀ. ಬನ್ನಿ ರೊಟ್ಟಿ ಹಾಕಿಡಕ್ಕೆ ಒಂದು ಬುತ್ತಿ ಪಡ್ಡು ರೆಡಿ ಮಾಡ್ಕೊತೀನಿ ನಾನು. ಹೌದು, ನಾನು ರೊಟ್ಟಿ ಹುಟ್ಟಾಗ ಚಪಾತಿ ಇದೆಲ್ಲ ಇತ್ತು ಅಂಥೇಳಿ ಅಷ್ಟು ಬುತ್ತಿ ಪಡ್ಡು ಹಾಸ್ಕೊಂಡು ರೊಟ್ಟಿ ಇಡಕ್ಕೆ ರೆಡಿ ಮಾಡೇನಿ ರೀ. ಎಲ್ಲ ಹಳ್ಳ್ಯಾಗ ಗ್ಯಾಸ್ ಅಯ್ಯೋರದಲ್ಲೇ ಏನಂದ್ರೆ ಹಳ್ಳ್ಯಾಗ ಅವಾಗೆಲ್ಲ ಒಲೆ ಮ್ಯಾಲ ರೊಟ್ಟಿ ಮಾಡ್ತಿದ್ರು ರೀ. ಜಲ್ದಿ ಹೇಳ್ತಿದ್ದು, ಒಡಗಡಿಗೆ ಹಚ್ಚಿ ಮಾಡಿದ್ರೆ ರೊಟ್ಟಿ ತಡಕ್ಕಿಲ್ಲಾರ ಹೇಳ್ತಿದ್ದು ರೀ. ಏನು ಗ್ಯಾಸಿನ ಮ್ಯಾಗೆ ರೀ ಎಲ್ಲರೂ. ಈಗ ಗ್ಯಾಸಿನ ಮ್ಯಾಲ ರೊಟ್ಟಿನೇ ಒಂದು ಬಡಿಯೋದ್ರಾಗ ಒಂದು ಹೇಳೋದೇ ಇಲ್ಲ ನೋಡಿ. ಈ ಥರ ನೀರು ಹಚ್ಚಿ ನೋಡಿರಿ, ನಾನು ಚೌಳಿಕಾಯಿ ಪಲ್ಯ ರೆಡಿ ಮಾಡಿದ್ರೆ ರೊಟ್ಟಿ ಚೌಳಿಕಾಯಿ ಪಲ್ಯ ತಿಂದು ಉಂಡು ಹೇಳಿ ನೋಡಿರಿ ನೀವು.